ಸರಿ. ಒಂದು ಸಾರಿ ಚಾರ್ಜ್ ಮಾಡಿದ್ರೆ ಹಾಂ ಈ ಎಕ್ವಿಪ್ಮೆಂಟ್ ಹಾಕಿದ್ರೆ 4 ಗಂಟೆ ಕೆಲಸ ಮಾಡುತ್ತೆ. ಓ ವೆರಿ ಗುಡ್. ಚಾರ್ಜಿಂಗ್ ಚಾರ್ಜಿಂಗ್ 4 ಗಂಟೆ. ಓಕೆ ಸರಿ. ಹಾಂ ಸೊ ಅದು ಕೆಲಸನೂ 4 ಗಂಟೆ ಮಾಡುತ್ತೆ. ಹ್ಞೂ ಅದೇ ಟ್ರಾಲಿ ಹಾಕೊಂಡು ನಾವು ಓಡಾಡಿದ್ರೆ 100 ಕಿಲೋಮೀಟರ್ ಓಡಾಡ ಅಬ್ಬಾ ಒಂದು ಚಾರ್ಜ್ಗೆ. ಒಂದು ಚಾರ್ಜ್ಗೆ. ಹಾಂ ನೋಡಿ ಬಂತು ಇವಾಗ. ಹಾಂ 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 ದಿಸ್ ಇಸ್ ಕಾಲ್ಡ್ ಈಸಿಬು. 2000 RPM ಅಲ್ಲಿ ತಿರುಗ್ತಾ ಇದೆ ಬ್ಲೇಡು. ಸರ್ ಈ ಬ್ಲೇಡು ಆ ಮಲ್ಚರ್ ಯೂಸ್ ಮಾಡಿದ ಬ್ಲೇಡೆ? ಅದೇ ಬ್ಲೇಡ್. ಅದೇನು ಚೇಂಜ್ ಮಾಡಿಲ್ಲ ನಾವು? ಏನು ಚೇಂಜ್ ಮಾಡಿಲ್ಲ. ಇದೇನಕ್ಕೆ ಇದು? ಅದು ಸ್ಪ್ರೇಗೆ ಸರ್. ಓಹೋ ಸ್ಪ್ರೇಗೆ ಕಾಸ್ಟ್ ತುಂಬ ಚೀಪಾಗಿ ವರ್ಕೌಟ್ ಆಗುತ್ತೆ. ಹೌದು ಹೌದು. 4 ಯೂನಿಟ್ ಖರ್ಚು ಮಾಡಲಿಕ್ಕೆ ಹಾಂ ನನಗೆ 48 ರೂಪಾಯಿ ಒಂದ್ಸರಿ ಚಾರ್ಜ್ ಆಗಲಿಕ್ಕೆ 48 ರೂಪಾಯಿ, 40ರಿಂದ 48 ರೂಪಾಯಿ ಬೇಕಾಗುತ್ತೆ. ಖರ್ಚಾಗುತ್ತೆ. ಇದಕ್ಕೆ ಸೆಕ್ಷನ್ ಹೆಡ್ ಇಲ್ವೇ ಇಲ್ಲ. ಹಾಂ ಯು ಕ್ಯಾನ್ ಸೇ 0 ಪರ್ ಮಿನಿಟ್ 400 ಲೀಟ್ರನ್ನ ಪಂಪ್ ಔಟ್ ಮಾಡುತ್ತೆ. ಸೋಲಾರು ದೇವ್ರು ಕೊಟ್ಟ ಶಕ್ತಿ. ಹೌದು. ಅದರಿಂದ ನಾವು ಪೆಟ್ರೋಲು ಡೀಸೆಲ್ಲು ಇನ್ನೊಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಮಾಡ್ಕೊಂಡ್ರಿ. ಇದೊಂದು 10 ಲಕ್ಷ ಲೀಟ್ರು ನೀರು ಸಂಗ್ರಹಣೆ ಆಗುತ್ತೆ ಇದರಲ್ಲಿ. ಸರಿ ಸರ್, ಇವಾಗ ನಿಮ್ಮದು 18 ಎಕರೆ ಕೃಷಿ ಕ್ಷೇತ್ರ, ಸಾಕಷ್ಟು ಕೆಲಸಗಳು ಇಲ್ಲಿ ಮಾಡಬೇಕು. ಆಮೇಲೆ ನಿಮ್ಮ ಮೂಲ ಉದ್ದೇಶ ಉಳುಮೆ ರಹಿತ, ಝೀರೋ ಟಿಲ್ಲಿಂಗ್. ಝೀರೋ ಟಿಲ್ಲಿಂಗ್. ಈ ಝೀರೋ ಟಿಲ್ಲಿಂಗ್ನ ಪ್ರಾಕ್ಟಿಕಲ್ ಆಗಿ 18 ಎಕರೆ ಕೃಷಿ ಭೂಮಿಲಿ ಮಾಡೋದು ನಿಜವಾಗ್ಲೂ ಏನು ಒಂದು ಸವಾಲು, ಚಾಲೆಂಜ್. ಅದನ್ನು ಪ್ರಾರಂಭದಲ್ಲಿ ನೀವು ಹೇಗೆ ನಿರ್ವಹಿಸ್ತಾ ಇದ್ರಿ, ಮತ್ತು ಈಗ ಈ ಒಂದು ಬ್ಯಾಟ್ರಿ ಚಾಲಿತ ಯಂತ್ರ ಬಂದ ಮೇಲೆ ಇದ್ರ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡಿ. ಮತ್ತು ಇದರಿಂದ ಹೇಗೆ ಆ ಒಂದು ಸವಾಲನ್ನು ಎದುರಿಸಿದ್ದೀರಾ ಅಥವಾ ಹೇಗೆ ಸರಾಗವಾಗಿದೆ ಅದ್ರ ವಿವರಣೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಕೊಟ್ಬಿಡಿ. ಸರ್, ಮುಂಚೆ ನಾನು ಬ್ರಷ್ ಕಟ್ರನಲ್ಲಿ ಇದು ಓಡಿಸೋ ಅಷ್ಟೊತ್ತಿಗೆ 3 ಜನ ಬ್ರಷ್ ಕಟ್ರಲ್ಲಿ ಹೊಡಿತಾ ಇದ್ರು. ಸರಿ. ಅದಕ್ಕೆ ಎವ್ರಿ ಡೇ ಪೆಟ್ರೋಲು ಖರ್ಚು, ಅದು ಇದು, ಆಮೇಲೆ ಡಿಪೆಂಡೆನ್ಸಿ ಆನ್ ವರ್ಕರ್ಸು ಎಲ್ಲ ಇತ್ತು. ಕೊನೆಗೆ ಫೈನಲಿ ಐ ಕುಡ್ ಏಬಲ್ ಟು ಲೊಕೇಟ್ ದಿಸ್ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್. ದಿಸ್ ಇಸ್ ಕಾಲ್ಡ್ ಈಸಿಬು. ಈಸಿಬು, E-ZEBU, ಈಸಿಬು ಅಂತ ಹೇಳಿ. ಈಸಿಬು. ದಿಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಪರ್ಸನ್, ಎಕ್ಸ್ ಮಿಲಿಟರಿ ಪರ್ಸನ್, ವೆಂಕಟರಾವ್ ಅಂತ ಹೇಳಿ, ಹೈದರಾಬಾದಲ್ಲಿ. ಹೌದು. ಅವ್ರು ಮಾಡಿದ್ದಾರೆ. ಇದನ್ನ ನಾನು ಎಲ್ಲ ನೋಡಿ ಅದು ಸರ್ವೆ ಮಾಡಿ ಇದನ್ನೊಂದು ಮೈಸೂರು ಹತ್ರ ಗದ್ದಿಗೆ ಅಂತ ಇದೆ. ಗದ್ದಿಗೆ, ಹೌದು, HD ಕೋಟೆ ರೋಡ್. ಹೌದು. ಅಲ್ಲಿ ಒಬ್ರು ಇದನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡಿ ನೋಡಿ ಅದು ಪರ್ಫಾರ್ಮೆನ್ಸ್ ನೋಡಿ ತಗೊಂಡೆ. ತಗೊಂಡ ನಂತರ ನನಗೆ ತುಂಬಾ ಈಸಿ ಆಗುತ್ತೆ. ವೆರಿ ಗುಡ್. ಇದು ತ್ರಿಚಕ್ರ ವಾಹನ, ಡ್ರೈ ವೀಲರ್. ಹೌದು. ಡ್ರೈ ವೀಲರ್ ಆದ್ರೆ ಇದಕ್ಕೆ ಸಾಕಷ್ಟು ಅಟ್ಯಾಚ್ಮೆಂಟ್ಗಳು ತಗೋಬಹುದು. ನಾನು ಬರೀ 2 ಅಟ್ಯಾಚ್ಮೆಂಟ್ ತಗೊಂಡಿದ್ದೀನಿ. ದಿಸ್ ಇಸ್ ಕಾಲ್ಡ್ ಮಲ್ಚರ್ ಅಂತ ಹೇಳಿ. ಅಟ್ಯಾಚ್ಮೆಂಟ್ ಅಂದ್ರೆ ಇದೆ ಸರ್, ಇದು ನಾವೀಗ ಅಂಟಿಸಿದೀವಲ್ಲ, ಇದು ಅಲ್ಲ, ಇದು ಎಂಟೈರ್ ಕೆಳಭಾಗ, ಇದು ಪೂರ್ತಿ. ಇದಲ್ಲ, ಇದು ಪಾರ್ಟ್ ಆಫ್ ಬೇಸ್ ಯೂನಿಟ್. ಇಲ್ಲ, ಇದು ಅಟ್ಯಾಚ್ಮೆಂಟ್. ಇದು ಅಟ್ಯಾಚ್ಮೆಂಟ್. ಅಲ್ಲಿ ಪ್ಲಗ್ ಆಗುತ್ತೆ ಬ್ಯಾಟರಿ. ಇಲ್ಲಿ ಪ್ಲಗ್ ಆಗುತ್ತೆ. ಸರಿ. ಇದು ಅಟ್ಯಾಚ್ಮೆಂಟ್, ಬೆಲ್ಟ್ ಡ್ರೈವ್. ಹೌದು. ಇದೊಂದು ಕ್ರಾಶರ್. ಅಂದ್ರೆ ನಮ್ಮ ಹಸಿರೆಲೆಗಳನ್ನ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಅದು ಮಾಡ್ಕೊಂಡು ಹೋಗಿ. ಯಾವ್ದನ್ನು ಬೇರ್ ಸಮೇತ ಕೀಳಲ್ಲ. ವೆರಿ ಗುಡ್. ನಮ್ಗೆ 1 ಇಂಚ್ ಬೇಕಾ ನೆಲದಿಂದ, 1.5 ಇಂಚ್ ಬೇಕಾ, ಎಷ್ಟು ಬೇಕಾದ್ರೂ ನಾವು ಇಟ್ಕೊಳ್ಬಹುದು. ಅಂತರವನ್ನು ನಾವೇ ಸೆಟ್ಟಿಂಗ್ ಮಾಡಬಹುದು. ಹೌದು. ಅದಕ್ಕೆಲ್ಲ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಆಪ್ಷನ್ ಇದೆ. ಈಗ ನೋಡಿ ಬಂತು ಇವಾಗ. ಒಂದು ಹೈಡ್ರಾಲಿಕ್ಸ್ ಇದೆ. ಅದರಲ್ಲಿ ಈ ಅಂತರವನ್ನು ಕಂಟ್ರೋಲ್ ಮಾಡಬಹುದು. ಸರಿ. ಮಾಡಿಕೊಂಡು ನಾನು ಕಳೆ ನಿಯಂತ್ರಣಕ್ಕಾಗತ್ತೆ. ಸೊ ನಮ್ಗೆ ಬಹಳ ಮುಖ್ಯವಾಗಿ ತೋಟಗಾರಿಕೆಯಲ್ಲಿ ಝೀರೋ ಟಿಲ್ಲಿಂಗ್ ವ್ಯವಸಾಯ ಮಾಡೋರಿಗೆ ಇಂಥ ಎಕ್ವಿಪ್ಮೆಂಟ್ ಒಂದು ಬೇಕಾಗಿತ್ತು, ಬಹಳ ಅವಶ್ಯಕತೆ ಇತ್ತು. ಅದನ್ನು ತಗೊಂಡೆ. ನಂತರ ನಮ್ದು ಟ್ರಾನ್ಸ್ಪೋರ್ಟೇಷನ್. ಹೌದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ 18 ಎಕರೆನಲ್ಲಿ ಅಡಿಕೆ ಬರುತ್ತೆ ಅಥವಾ ಇದು ಗರಿ ಬರುತ್ತೆ. ಆ ಗರಿಗಳನ್ನೆಲ್ಲ ತಗೊಂಡೋಗಿ ನಾನು ಲಾಸ್ಟ್ ಸ್ಟ್ರೆಡ್ಡಿಂಗ್ ಮಾಡಬೇಕು. ಅದನ್ನೆಲ್ಲ ಮಾಡ್ಲಿಕ್ಕೆ ಇದಕ್ಕೊಂದು ಟ್ರಾಲಿ ಅಟ್ಯಾಚ್ಮೆಂಟ್ ಇದೆ. ಆ ಟ್ರಾಲಿ ಅಟ್ಯಾಚ್ಮೆಂಟ್ ಉಪಯೋಗಿಸ್ಕೊಂಡು ಅದೊಂದು ಕೆಲಸ ಮಾಡ್ತೀನಿ. ಸರಿ. ಒಂದು ಸಾರಿ ಚಾರ್ಜ್ ಮಾಡಿದ್ರೆ ಈ ಎಕ್ವಿಪ್ಮೆಂಟ್ ಹಾಕಿದ್ರೆ 4 ಗಂಟೆ ಕೆಲಸ ಮಾಡುತ್ತೆ. ಚಾರ್ಜಿಂಗ್ 4 ಗಂಟೆ. ಸರಿ. ಸೊ ಅದು ಕೆಲಸನೂ 4 ಗಂಟೆ ಮಾಡುತ್ತೆ. ಅದೇ ಟ್ರಾಲಿ ಹಾಕೊಂಡು ನಾವು ಓಡಾಡಿದ್ರೆ 100 ಕಿಲೋಮೀಟರ್ ಒಂದು ಚಾರ್ಜ್ಗೆ ಓಡಾಡುತ್ತೆ. ಸೊ ಹಾಗಾಗಿ ಇದು ಬಂದ ನಂತರ ನನಗೆ ತುಂಬಾ ಅನುಕೂಲ ಆಯಿತು. ಇದನ್ನ ನೀವು ಯು ಕ್ಯಾನ್ ಸಿ ಇನ್
ಲೈವ್ ನೋಡ್ಬೋದು ನೀವು. ಮಿತ್ರರೇ ನೋಡಿ, ಇಲ್ಲಿ ನಮ್ಮ ಚಂದ್ರಶೇಖರ ಹೆಸರು ತೋಟದಲ್ಲಿ ಈಸಿ ಬೂ ಆ್ಯಕ್ಷನ್ನಲ್ಲಿದೆ. ಇದು ಕಳೆ ಕೊಚ್ಚುವ ಯಂತ್ರ, ಬ್ಯಾಟ್ರಿ ಚಾಲಿತ. ಸರ್ ನಮ್ಗೆ ಇದ್ರ ಬಗ್ಗೆ ಆಲ್ರೆಡಿ ವಿವರಣೆ ಕೊಟ್ಟಿದ್ದಾರೆ. ನೋಡಿ, ಇದು ಬರ್ತಾ ಇದೆ 3 ಅಡಿ ಅಗಲದ ಜಾಗದಲ್ಲಿ ಸರಾಗವಾಗಿ ಇದು ಹೋಗ್ತಾ ಇದೆ. ನೋಡಿ, ಈಸಿ ಬೂ ಬಂತು ಇವಾಗ. ಸೊ ಇದು ಕಳೆಯನ್ನು ನಿರ್ದಿಷ್ಟ ಎತ್ತರಕ್ಕೆ ಕತ್ತರಿಸ್ತಾ ಇದೆ. ನೀವು ಗಮನಿಸ್ಬೋದು, ನಿರ್ದಿಷ್ಟ ಎತ್ತರಕ್ಕೆ ಈ ಕಳೆಯನ್ನು ಕತ್ತರಿಸ್ಕೊಂಡು ಹೋಗ್ತಾ ಇದೆ. ಯಾವುದೇ ರೀತಿ ಕಳೆ ಇರಲಿ, ಕಾಂಡ ಎಷ್ಟೇ ದಪ್ಪ ಇರಲಿ, ಅದು ಕತ್ತರಿಸ್ಕೊಂಡು ಹೋಗ್ತಾ ಇದೆ. ಕತ್ತರಿಸಿ ಅಲ್ಲೇ ಮುಚ್ಚಿಗೆ ಮಾಡ್ಕೊಂಡು ಹೋಗುತ್ತೆ. ಮೇಲ್ಮಣ್ಣಿಗೆ ಯಾವುದೇ ತೊಂದರೆ ಮಾಡಲ್ಲ. ಹಾಗಾಗಿ ಕಳೆ ನಿರ್ವಹಣೆಗೆ ಬ್ಯಾಟ್ರಿ ಚಾಲಿತ ಒಂದು ಸೂಕ್ತವಾದ ಒಂದು ಯಂತ್ರವನ್ನು ನಾವು ಇವತ್ತು ಈಸಿ ಬೂ ಮುಖಾಂತರ ನೋಡ್ತಾ ಇದ್ದೀವಿ. ಭಾಳ ಸರಾಗವಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಅವರ ಆಪ್ರೇಟರು ಆನಂದ್ ಅದ್ರ ಮೇಲೆ ಕೂತ್ಕೊಂಡು ಓಡಾಡ್ತಾರೆ. ಅಂದರೆ ನಾವು ಬೇರೆ ಕೈಯಲ್ಲಿ ತಳ್ಳೋದೆಲ್ಲ ನೋಡಿದ್ವಿ, ಇದು ಸರಾಗವಾಗಿ ಹೋಗ್ತಾ ಇದೆ. ಈ ರೀತಿ ಒಂದು ಚಾರ್ಜಲ್ಲಿ 4 ಗಂಟೆ ಕಾಲ ಈಸಿ ಬೂ ಕೆಲಸ ಮಾಡುತ್ತೆ. ನೋಡಿ, ಅವರು ಎಷ್ಟು ಹತ್ತಿರಕ್ಕೆ ಬೇಕಾದ್ರೂ ಹೋಗ್ಬೋದು, ಅವ್ರಿಗೆ ಅದು ಅನುಭವ ಆಗಿದೆ ಇವಾಗ. ಸರ್, ಇದು 9 ಅಡಿಯಲ್ಲಿ ಅಡಿಕೆ ಮರದಿಂದ ಅಡಿಕೆ ಮರಕ್ಕೆ 9 ಅಡಿ. ಇದು ಆರಾಮಾಗಿ ನೋಡಿ, ಇವರು ಚಕ್ರ ಎಲ್ಲಿ ಬರುತ್ತೆ, ಯಾವುದೇ ರೀತಿ ಅಡಿಕೆ ಮೆಣಸು ಬಳ್ಳಿ ಯಾವುದಕ್ಕೂ ತೊಂದರೆ ಆಗ್ತಿರೋ ಥರ ಇದನ್ನು ಗಮನಿಸ್ಬೋದು. ಹೀಗೆ ನಮ್ಮ ಈಸಿ ಬೂ ಕಳೆ ನಿರ್ವಹಣೆಗೆ, ಕಳೆ ಕೊಚ್ಚಲಿಕ್ಕೆ, ಅಂದ್ರೆ ಕಲ್ಲುಗಳಿರಬಾರ್ದು ಅನ್ಸುತ್ತಲ್ಲ, ಕಲ್ಲುಗಳನ್ನೆಲ್ಲ ಆರ್ಸಾಕೋಬೇಕು ಪ್ರಾರಂಭದಲ್ಲಿ. ಆಮೇಲೆ ಇದನ್ನೇನ್ ಮಾಡೋಣ ಸರ್? ಇದು ಈಸ್ಟ್ ವೆಸ್ಟಿಂಗ್ ಹೋಗ್ಬೋದು, ಬರ್ತಾ ನೋಡಿ ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಮಾಡ್ತಾರಲ್ಲ. ಸರಿ. ಅಂದ್ರೆ ಇದು ಎರಡೂ ದಿಕ್ಕಲ್ಲೂ ಮಾಡ್ಬೋದು. ಅಂದ್ರೆ ನಾವು ಬರೀ ಬೇಸಿನ್ ಆಫ್ ದ ಪ್ಲಾಂಟ್ ಮಾತ್ರ ಈ ತರ ಬಿಡಿಸ್ಕೊಂಡ್ರೆ ಆಯ್ತು. ಇದೇನಕ್ಕೆ ಇದು? ಅದು ಸ್ಪ್ರೇಗೆ ಸರ್, ಸ್ಪ್ರೇಗೆ. ಇದನ್ನ ನಾವು ಇಲ್ಲಿ ಡ್ರಮ್ ಇಟ್ಕೊಂಡು ಈ ಸೆಕ್ಷನ್ ಪೈಪ್ ಹಾಕ್ಬಿಟ್ರೆ ಅದಕ್ಕೆ ಇದು ನಾಜಲ್ ಅಲ್ಲಿ ಫಿಟ್ ಮಾಡ್ಕೊಳ್ಬೇಕು. ಸ್ಪ್ರೇಯರ್ ಇದೆ, ಸ್ಮಾಲ್ ಮಿನಿ ಸ್ಪ್ರೇಯರ್ ಇದೆ. ಸ್ಮಾಲ್ ಪ್ಲಾಂಟ್ಸ್ ಆಗುತ್ತೆ ಇದು. ದೊಡ್ಡ ಪ್ಲಾಂಟ್ ಇರಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, STP ಸ್ಪ್ರೇಯರ್ನ ಇದ್ರ ಮೇಲೆ ಇಟ್ಕೊಳ್ತೀನಿ. ಸರಿ. ಇದಕ್ಕೆ ಟ್ರಾಲಿ ಅಟ್ಯಾಚ್ ಮಾಡ್ಬಿಟ್ಟು 500 ಲೀಟರ್ ಡ್ರಮ್ ಹಾಕೊಳ್ತೀನಿ. ಸರಿ. 500 ಲೀಟರ್ ಡ್ರಮ್ ಇಂದ ನಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಸ್ಪ್ರೇ ಮಾಡ್ಬೋದು. ಓಕೆ. ಅದು ಯಾವ ಹೈಟಿಗೆ ಬೇಕಾದ್ರೂ ಹೋಗುತ್ತೆ. ಅದು ಯಾವ ಹೈಟಿಗೆ ಬೇಕಾದ್ರೂ ಹೋಗುತ್ತೆ. ನಾನು ಇಲ್ಲಿವರೆಗೂ ಯೂಸ್ ಮಾಡಿರೋದು, ನನಗೆ ಇದು ತೆಂಗಿನ ಗರಿಗೆ ನುಸಿ ರೋಗ ಅಂತ ಬರ್ತಿತ್ತು. ಹೌದು, ಅದಕ್ಕೋಸ್ಕರ ಒಂದ್ಸರಿ ಯೂಸ್ ಮಾಡಿದ್ದೀನಿ. ಸೊ ಇದು ಪಾಮ್ ಶೇಡರ್. ಈಗ ಪಾಮ್ ಶೇಡರ್ ಅಡಿಕೆ ಪಟ್ಟೆ, ಅಡಿಕೆ ಗರಿ ಎರಡನ್ನೂ ಸೆಟ್ ಮಾಡ್ತಾ ಇದೆ. 2000 RPM ಅಲ್ಲಿ ತಿರುಗ್ತಾ ಇದೆ ಬ್ಲೇಡ್. ಸರ್, ಈ ಬ್ಲೇಡ್ ಆ ಮಲ್ಚರ್ ಯೂಸ್ ಮಾಡಿದ ಬ್ಲೇಡ್, ಅದೇ ಬ್ಲೇಡ್, ಅದೇನು ಚೇಂಜ್ ಮಾಡಿಲ್ಲ ನಾವು? ಏನು ಚೇಂಜ್ ಮಾಡಿಲ್ಲ, ಬರೀ ಅದೇ ಫೀಡಿಂಗ್ ಮಾತ್ರ. ಒಂದು ಕೆಳಗಡೆ ಬಾಟಮ್ ಟ್ರೇ ಹಾಕೊಂಡು ಈ ಕಡೆಯಿಂದ ಫೀಡ್ ಮಾಡ್ತಾ ಇದೆ. ಎಳ್ಕೊಂಡ್ಬಿಡುತ್ತಲ್ಲ ಕೈ. ಹೌದು, ಭಾಳ ಕೇರ್ಫುಲ್ ಆಗಿರ್ಬೇಕು. ಸಣ್ಣ ಸೈಜ್ಗೆ ಕತ್ತರಿಸುತ್ತೆ. ಹೌದು. ಈ ಅಡಿಕೆ ಗರಿಗಳು, ಪಟ್ಟೆಗಳು ಎಲ್ಲ ಕತ್ತರಿಸ್ತಾ ಇದೆ. ಎಷ್ಟು ಚಿಕ್ಕ ಒಣಗಿರುತ್ತೋ ಅಷ್ಟು ಒಳ್ಳೇದು. ಹೌದು, ತೇವಾಂಶ ಇರಬಾರ್ದು. ತೇವಾಂಶ ಇದ್ರೆ ಅಲ್ಲೇ ಸುತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ತಂದು ಡ್ರೈ ಮಾಡಿ ಮಾಡಬೇಕು. ಇಲ್ಲಾಂದ್ರೆ ಇದನ್ನ ಅಲ್ಲೇ ಮಾಡ್ಬೋದಾಗಿತ್ತು. ಹೌದು, ಅಲ್ಲೇ ಮಾಡ್ಬೋದಾಗಿತ್ತು. ಆ ತೇವಾಂಶ ಈ ವಿಂಕ್ಲರ್ ಆದ್ರಿಂದ ಇಲ್ಲಿ ಬಂದು ಇದನ್ನ ಮಾಡೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಸಿ ಬೂ ಶ್ರೆಡರ್ನ ಯೂಸ್ ಮಾಡಿ ಅಡಿಕೆ ಗರಿ ಮತ್ತು ಪಟ್ಟೆ ಎರಡನ್ನೂ ಈ ರೀತಿ ಸಣ್ಣದಾಗಿ ಕತ್ತರಿಸಿದೆ. ನೀವು ಗಮನಿಸ್ಬೋದು, ಕೇವಲ 2 ಇಂಚು 3 ಇಂಚು ಉದ್ದಕ್ಕೆ ಇದನ್ನು ಸಣ್ಣದಾಗಿ ಕತ್ತರಿಸಿಟ್ಟಿದೆ. ಈಗ ಇದನ್ನು ನಾವು ಒಣಮುಚ್ಚಿಗೆಯಾಗಿ ಉಪಯೋಗಿಸ್ತೀವಿ. ಹೌದು, ನಮ್ಮ ಬೆಳೆ ಸಸ್ಯದ ಬೇರಿನ ಸುತ್ತಲೂ ಬೇರೆ ವಲಯದಲ್ಲಿ ಇದನ್ನ ಮಲ್ಚಿಂಗ್ ಕೊಟ್ಬಿಡ್ತೀವಿ. ಈಗ ಮಲ್ಚಿಂಗ್ ಕೊಡೋದ್ರಿಂದ ಒಂದು ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ, ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಕತ್ಲೆ ಮಾಡಿಕೊಡುತ್ತೆ, ಏರಿಯೇಷನ್ ಕ್ರಿಯೇಟ್ ಮಾಡುತ್ತೆ. ಸರ್, ಇದು ಡಿಕಂಪೋಸ್ ಆಗ್ಲಿಕ್ಕೆ ಇದ್ರ ಮೇಲೆ ಏನಾದ್ರು ಮತ್ತೆ ದ್ರಾವಣ ಹಾಕ್ಬೇಕಾ? ಅಲ್ಲ, ನಾವು ದ್ರಾವಣ ಮಾಮೂಲಿ ಕೊಡ್ತೀವಲ್ಲ ಸ್ಪ್ರಿಂಕ್ಲರ್ಸ್ ಅಲ್ಲಿ. ಸ್ಪ್ರಿಂಕ್ಲರ್ ನಲ್ಲಿ ಏನು ಬಿದ್ದಿರುತ್ತೆ, OWDC ಸಿಗುತ್ತೆ, ಇವನ್ ಗೋಕುಪಾಮೃತ, ಅದರೆಲ್ಲವೂ ಕಳಿಸುವ ಸೂಕ್ಷ್ಮಜೀವಿಗಳು ಇರ್ತವೆ. ಅದು ಇದನ್ನ ಜೀರ್ಣ ಮಾಡುತ್ತೆ. ಇದನ್ನ ನಾವು ನೋಡಿದ್ವಿ ಲೈವ್ ಮಲ್ಚಿಂಗ್ ಅಲ್ಲಿ, ಡ್ರೈ ಮಲ್ಚಿಂಗ್ ಅಲ್ಲಿ ಅಡಿಕೆ ಮರದ ಬುಡದಲ್ಲಿ ನೋಡಿದ್ವಿ. ಈ ರೀತಿ ಮಾಡೋದ್ರಿಂದ ಸೊ ಈ ತ್ಯಾಜ್ಯಗಳ ಸದ್ಬಳಕೆ ಆಗುತ್ತೆ. ಇದು ಕಡಿಮೆ ಅವಧಿನಲ್ಲಿ ಇದನ್ನ ಮಾಡ್ಬೋದಲ್ಲ ಸರ್? ಈಗ ಇದು ಇದನ್ನ ನಾವು ಕತ್ತರಿಸೋಕೆ ಯೂಸ್ ಮಾಡಿದಾಗ ಎಷ್ಟು ಗಂಟೆಗೆ ಬರುತ್ತೆ ಒಂದು ಚಾರ್ಜ್? 4 ಗಂಟೆ. ಅಂದ್ರೆ ಇದು ಕಳೆ ಕತ್ತರಿಸಿದ್ರು 4 ಗಂಟೆ, ಈ ತರ ಗರಿಗಳನ್ನು ಕತ್ತರಿಸಿದ್ರು 4 ಗಂಟೆ. ನಮ್ಮ ಈಸಿ ಬೂಗೆ ಟ್ರಾಲಿ ಅಟ್ಯಾಚ್ಮೆಂಟ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಎಷ್ಟು kg ತಗೊಂಡೋಗುತ್ತೆ ಈ ಟ್ರಾಲಿ? ದಿಸ್ ಇಸ್
ಇಟ್ ಕಮ್ಸ್ ಅಲಾಂಗ್ ವಿತ್ ದ ವೆಹಿಕಲ್ ಇನ್ಬಿಲ್ಟ್. ಸೊ ಇದರಲ್ಲಿ 200 kg ತೂಕನ ತಗೊಂಡೋಗ್ಬೋದು ಡ್ರೈವರ್ ಅಲ್ದಲೆ. ಸರಿ, 200 kg ಇದರಲ್ಲಿ ಈ ಸ್ಪೇಸ್ ಅಲ್ಲಿ ಅಕಾಮಿಡೇಟ್ ಮಾಡುತ್ತೆ. ಈ ಆಡ್ ಆನ್ ಟ್ರಾಲಿನಲ್ಲಿ 600 kg ವರೆಗೂ ನಾವು ತಗೊಂಡೋಗ್ತೀವಿ. 600 kg ವರೆಗೂ ತಗೊಂಡೋಗ್ತೀವಿ. ಸರಿ ಸರಿ. ಸೊ ಇದು ನಮ್ಗೆ ಈ ರೀತಿ ಆಗಿದ್ದು ರೆಡಿ ಆಗಿದ್ದು ಮಲ್ಚ ಡ್ರೈ ಬಯೋಮಾಸ್ ತಗೊಂಡೋಗ್ಲಿಕ್ಕೆ, ತೆಂಗಿನಕಾಯಿ ಎತ್ಕೊಳ್ಳೋದಕ್ಕೆ, ಕರೆಕ್ಟ್, ಅಡಿಕೆ ಸೀಸನ್ ಅಲ್ಲಿ ಅಡಿಕೆ ಹಾರ್ವೆಸ್ಟಿಂಗ್ ಆದ್ಮೇಲೆ ತಗೊಂಡು ಒಂದು ಸೆಂಟ್ರ್ ಪ್ಲೇಸ್ಗೆ ಹಾಕ್ಲಿಕ್ಕೆ ಸಾಕಷ್ಟು ನನಗೆ ಅನುಕೂಲ ಆಯ್ತು ಈ ಗಾಡಿ ಬಂದ್ಮೇಲೆ. ಜೊತೆಗೆ ದಿಸ್ ಈಸ್ ಆಲ್ಸೋ ಹೆಲ್ಪಿಂಗ್ ಇನ್ ನಮ್ಮ ಎನ್ವಿರಾನ್ಮೆಂಟಲ್, ಪೆಟ್ರೋಲು, ಡೀಸೆಲ್ಲು, ಬ್ಯಾಟ್ರಿ ಆಪರೇಟೆಡ್ ಆದ್ರಿಂದ ಕರೆಕ್ಟ್, ಕಾಸ್ಟ್ ತುಂಬಾ ಚೀಪಾಗಿ ವರ್ಕೌಟ್ ಆಗುತ್ತೆ. 4 ಯೂನಿಟ್ ಖರ್ಚು ಮಾಡ್ಲಿಕ್ಕೆ ನನಗೆ 48 ರೂಪಾಯಿ ಒಂದ್ಸರಿ ಚಾರ್ಜ್ ಆಗ್ಲಿಕ್ಕೆ 48 ರೂಪಾಯಿ, 40ರಿಂದ 48 ರೂಪಾಯಿ ಬೇಕಾಗುತ್ತೆ. 4 ಕಿಲೋಮೀಟರ್ ಓಡಿಸ್ಬೋದು. 100 ಕಿಲೋಮೀಟರ್ ಓಡಿಸ್ಬೋದು. 4 ಗಂಟೆ ಇದನ್ನ ಆಪರೇಷನ್ ಮಾಡ್ಬೋದು. 4 ಗಂಟೆ ಮಾಡ್ಲಿಕ್ಕೆ ನನಗೆ ಇದೆಷ್ಟು ಕೆಲಸ ಮಾಡ್ತಾ ಇದೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಕನಿಷ್ಠ ಅಂದ್ರೆ ಒಂದು 8 ಲೀಟರ್ ಪೆಟ್ರೋಲ್ ಬೇಕಾಗಿತ್ತು. ಮ್ಯಾನ್ ಪವರ್ ಎಕ್ಸ್ಟ್ರಾ ಬೇಕಾಗಿತ್ತು. ಸೊ ಆ ಲೆಕ್ಕದಲ್ಲಿ 48 ರೂಪಾಯಿ ಆಗೋಗ್ಬಿಡುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಂದು 2 ವರ್ಷದಲ್ಲಿ ಬರ್ಬೋದು ಅಂತ ನನ್ನ ಲೆಕ್ಕಾಚಾರ. ಖಂಡಿತ. ಇದು ನೀವು ಅಡಿಕೆಯಿಂದ ಅಡಿಕೆಗೆ 9 ಅಡಿ ಇರುತ್ತಲ್ಲ, ಮಧ್ಯದಲ್ಲಿ ಇದನ್ನ ನಿಲ್ಸ್ಕೊಂಡ್ಬಿಟ್ರೆ ಎಡ ಬಲ ಎರಡು ಮರಕ್ಕೆ ಹಾಕ್ತಾ ಹೋಗ್ಬೋದು. ಈ ತರ ಹಾಕೊಂಡು ಹೊಟ್ಟೋಗ್ತಿರ್ತೀರ. ಈ ಕಡೆ ಒಬ್ರು, ಆ ಕಡೆ ಒಬ್ರು, ಇಬ್ರು ಇರ್ತಾರೆ, ಹಾಕೊಂಡು ಹೊಟ್ಟೋಗ್ತಿರ್ತಾರೆ. ಆಮೇಲೆ ಇದನ್ನ ನಾವು ಮೇಲೆ ಕೆಳಗಡೆನೂ ಮಾಡ್ಬೋದು. ಸಪೋಸ್ ಈಗ ನಾವು ತೆಂಗಿನಕಾಯಿ ಮತ್ತೊಂದು ತಗೊಂಡ್ ಹೋಗ್ತೀವಿ, ಇದ್ರಲ್ಲಿ ತುಂಬಿಸ್ಕೊಂಡ್ ಬರ್ತೀವಿ. ಇದನ್ನ ಸ್ವಲ್ಪ ಎತ್ತ ತೋರ್ಸಪ್ಪ. ಹೈಡ್ರಾಲಿಕ್ ಇದು ಅನ್ಲೋಡ್ ಮಾಡ್ಲಿಕ್ಕೆ ನೋಡಿ. ಇದನ್ನ ಈಗ ನಾವು ಅವನೇನ್ ಕಟ್ ಮಾಡಿದ್ನಲ್ಲ, ಇವಾಗೇನು ಡಿವಿಡಿಂಗ್ ಆಯ್ತಲ್ಲ, ಇದನ್ನ ನಾನು ಬ್ರಷ್ ಕಟ್ರಲ್ಲಿ ಮಾಡ್ಬೇಕು ಅಂತಿದ್ರೆ ಎಷ್ಟು ಸಮಯ ಹಿಡಿತಿತ್ತು? ಅಟ್ಲೀಸ್ಟ್ ಇದಕ್ಕಿಂತ 4 ಪಟ್ಟು ಟೈಮ್ ಎಕ್ಸ್ಟ್ರಾ ಬೇಕಾಗಿತ್ತು. ಇದು ವಿಡ್ತ್ ಜಾಸ್ತಿ ಇರೋದ್ರಿಂದ ಸರಾಗವಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಒಂದು ಪೊಲ್ಯೂಷನ್ ಆಗಲ್ಲ, ಪೆಟ್ರೋಲ್ ಬೇಕಾಗಿಲ್ಲ, ಅದಕ್ಕೆ ದಾರ ಬೇಕಾಗಿಲ್ಲ. ಅದು ದಾರ ಎಲ್ಲ ಇದಾಯ್ತು, ಕಟ್ಟಾಯ್ತು ಅಂತಂದ್ರೆ ಮತ್ತೆ ಅದನ್ನು ಹಾಕ್ಕೊಳಕ್ಕೆ ಟೈಮು, ಅದ್ಯಾವ ಸಮಸ್ಯೆಗಳು ಇಲ್ಲ. ಮ್ಯಾನ್ಯುಯಲ್ ಬ್ರಷ್ ಕಟರ್ಗಿಂತನೂ ಸಾಕಷ್ಟು ಕಡಿಮೆ ಸಮಯದಲ್ಲಿ ಒಂದು ಚಾರ್ಜಿಂಗ್ ಅಲ್ಲಿ 4 ಗಂಟೆನಲ್ಲಿ ಈ ಮನುಷ್ಯ ಹೆಚ್ಚು ಕಮ್ಮಿ 2 ಎಕರೆಗೂ ಜಾಸ್ತಿನೇ ಕವರ್ ಮಾಡ್ತಾರೆ ಅಂತ ಕಾಣುತ್ತೆ. 4 hours ಅಲ್ಲಿ ಮೋರ್ ದನ್ 2 acres ಆಗುತ್ತೆ. ಸೊ ನೀವು ತಗೊಂಡಿದ್ದು ಈ ಬೇಸ್ ಯೂನಿಟ್ ಈಸಿ ಬೋದು, ಮತ್ತೆ ಈ ಮಲ್ಚರ್ ಅಥವಾ ಅಟ್ಯಾಚ್ಮೆಂಟ್ ಎಕ್ಸ್ಟ್ರಾ ಆಡ್ ಆನ್ ಪ್ಲಸ್ ಒಂದು ಆಡ್ ಆನ್ ಟ್ರಾಲಿ. ಈ ಬೇಸ್ ಯೂನಿಟ್ ಟ್ರೈ ವೀಲರ್ಗೆ ಅವಾಗ ಎಷ್ಟಿತ್ತು ಸರ್ ನೀವು ತಗೊಂಡಾಗ? ಸರ್ ನಾನು ತಗೊಂಡಿದ್ದು ನವೆಂಬರ್ ತಿಂಗಳಲ್ಲಿ, ನವೆಂಬರ್ 2025 2,48,000 ರೂಪಾಯಿ ಇನ್ಕ್ಲೂಡಿಂಗ್ GST. ಇದು ಬೇಸ್ ಯೂನಿಟ್ ಮತ್ತೆ 3 ವೀಲ್ ಪೋರ್ಷನ್. ಇದು ಆಡ್ ಆನ್. ಇದೊಂದು ಪ್ಲಸ್ ನನಗೆ ಟ್ರಾಲಿ ಸೇರಿ 3,25,000 ಆಯ್ತು. ಇದು ಮತ್ತೆ 2 ಅಟ್ಯಾಚ್ಮೆಂಟ್ ಸೇರಿ ಇದುವರೆಗೂ ಟೋಟಲ್ ಇನ್ವೆಸ್ಟ್ಮೆಂಟ್ ಅಷ್ಟಾಗಿದೆ. ಟೋಟಲ್ 3.25 lakhs ಪ್ಲಸ್ ಟ್ರಾನ್ಸ್ಪೋರ್ಟೇಷನ್. ಇದೆಲ್ಲ ಹೈದರಾಬಾದಿಂದನೇ ಬಂತು. ಒಂದು ಯಂತ್ರ ಸಾಕಷ್ಟು ಉಪಯೋಗಗಳನ್ನ ಇಲ್ಲಿ ನೀಡ್ತಾ ಇದೆ. ಕೇವಲ 2 ಅಟ್ಯಾಚ್ಮೆಂಟ್ನ ತಗೊಂಡು ಸಂಪೂರ್ಣ ತೋಟವನ್ನು ಇವರು ಕಡಿಮೆ ಕಾರ್ಮಿಕರ ಅವಲಂಬನೆಯಿಂದ ಮಾಡ್ತಿದ್ದಾರೆ. ಅದನ್ನು ನಾವು ಇವತ್ತು ಯೂಟ್ಯೂಬ್ನಲ್ಲಿ ಈ ತೋಟದಲ್ಲಿ ನೋಡಿದ್ವಿ. ಇದರಲ್ಲಿ ಇನ್ನೂ ಸಾಕಷ್ಟು ಅಟ್ಯಾಚ್ಮೆಂಟ್ಗಳು ಬರ್ತವೆ. ನಮ್ಮ ಅನುಕೂಲಕ್ಕೆ ಅವಶ್ಯಕತೆ ತಕ್ಕಂಗೆ ಅದನ್ನೆಲ್ಲ ಬಳಸ್ಕೋಬಹುದು.